ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈ ವಿಡಿಯೋ ಏನು ಅಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ನನಗೆ ಇವತ್ತು ಹಾಸ್ಪಿಟಲ್ ವಿಸಿಟ್ ಇದೆ, ಅದಕ್ಕೋಸ್ಕರ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನನಗೆ ಗ್ರೋತ್ ಸ್ಕ್ಯಾನಿಂಗ್ ಕೂಡ ಆಗಿದೆ 8ನೇ ಮಂತಲ್ಲೇ, ಮತ್ತೆ ಗ್ಲೂಕೋಸ್ ಟೆಸ್ಟ್ ಕೂಡ ಆಲ್ರೆಡಿ ಆಗಿದೆ 8ನೇ ಮಂತಲ್ಲೇ. ಇವಾಗ ನನಗೆ 8ನೇ ಮಂತ್ ಎಂಡಿಂಗ್ ಅಲ್ಲಿ ಇದ್ದೀನಿ, ಇನ್ನು 9ನೇ ಮಂತ್ಗೂ ಕೂಡ ಬಿದ್ದಿಲ್ಲ. ನನಗೆ ಇವಾಗ ಡಾಕ್ಟರು ವೀಕ್ಲಿ ಸ್ಕ್ಯಾನಿಂಗ್ ಮತ್ತೆ ಚೆಕಪ್ ಹೇಳಿದ್ದಾರೆ. ಲಾಸ್ಟ್ ವೀಕ್ ಕೂಡ ಹೋಗಿದ್ದೆ, ಲಾಸ್ಟ್ ವೀಕು ಸ್ಕ್ಯಾನಿಂಗ್ ಮತ್ತೆ ಚೆಕಪ್ನ ಮಾಡಿಸ್ಕೊಂಡು ಬಂದೆ. ಆ್ಯಂಡ್ ಮತ್ತು ನನಗೆ ಏನಕ್ಕೆ ವೀಕ್ಲಿ ಸ್ಕ್ಯಾನಿಂಗ್ ಹೇಳಿದ್ದಾರೆ, ಮತ್ತು ರಿಪೋರ್ಟ್ಸಲ್ಲಿ ಯಾವ ಥರ ಬರುತ್ತೆ, ಡಾಕ್ಟರ್ ಏನು ಹೇಳ್ತಾರೆ, ಪ್ರತಿಯೊಂದು ಕೂಡ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾರು ಪ್ರೆಗ್ನೆನ್ಸಿ ಜರ್ನಿಲಿ ಇರ್ತೀರಾ, ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಂಗೆ ಎವ್ರಿ ಟೈಮ್ ಹೋಗ್ಬೇಕಾದ್ರೆ ತುಂಬ ಎಕ್ಸೈಟ್ಮೆಂಟಲ್ಲಿ ಹೋಗ್ತೀನಿ, ಏನಕ್ಕೆ ಅಂದರೆ ಮಗುದು ಹಾರ್ಟ್ ಬೀಟ್ ಕೇಳ್ಬೋದಲ್ಲ ಅಂದ್ಬಿಟ್ಟು. ಮತ್ತು ರಿಪೋರ್ಟ್ಸ್ ಯಾವ ಥರ ಬರುತ್ತೆ ಪ್ರತಿಯೊಂದು ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ, ಸ್ಕಿಪ್ ಮಾಡ್ತಾನೆ ನೋಡಿ. ನಾನು, ಅಮ್ಮ ಮತ್ತು ನವೀನ್ ಅವರು 3 ಜನ ಹೊರಟ್ವಿ. ನಮ್ಮ ಮನೆಯಿಂದ ಹಾಸ್ಪಿಟಲ್ ಆಲ್ಮೋಸ್ಟ್ 1 ಅವರ್ ಜರ್ನಿ ಆಗುತ್ತೆ. ನಾನು ಮಾರ್ನಿಂಗ್ ಏನು ಟಿಫನ್ ತಿಂದಿರಲಿಲ್ಲ, ಬಾಕ್ಸಿಗೆ ಹಾಕ್ಕೊಂಡಿದ್ದೆ. ಆಮೇಲೆ ಹಾಸ್ಪಿಟಲ್ಗೆ ಹೋದರೆ ಎಷ್ಟೊತ್ತಾಗುತ್ತೋ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಕಾರಲ್ಲೇ ಟಿಫನ್ ಮಾಡಿಕೊಂಡೆ ನಾನು. ಡಾಕ್ಟರ್ ಚೆಕಪ್ ಎಲ್ಲ ಬೇಗನೆ ಮುಗೀತು. ನಂಗೆ ಡಾಕ್ಟರ್ ಬ್ಲಡ್ ಚೆಕಪ್ ಮತ್ತು ಎಮರ್ಜೆನ್ಸಿ ಸ್ಕ್ಯಾನಿಂಗ್ನ ಬರ್ಕೊಟ್ರು. ಬಟ್ ಆದರೆ ಸ್ಕ್ಯಾನಿಂಗ್ ಹತ್ರ ಎಲ್ಲ ಡಾಕ್ಟರ್ಸ್ ಎಮರ್ಜೆನ್ಸಿ ಮೀಟಿಂಗ್ ಅಂತ ಹೋಗಿದ್ರು. ಸೊ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗಿತ್ತು ಅಲ್ಲೇ. ಅಷ್ಟೊತ್ತಿಗೆ ಲಂಚ್ ಟೈಮ್ ಕೂಡ ಆಗೋಯಿತು. ನನ್ನ ಹಸ್ಬೆಂಡ್ ಬಾ ಊಟ ಮಾಡೋಣ ಅಂತ ಕರೆದ್ರು, ಬಟ್ ನಾನೇ ಬೇಡ ಅಂತ ಅಂದೆ. ಆಮೇಲೆ ನಾವು ಊಟಕ್ಕೆ ಹೋದಾಗ ಡಾಕ್ಟರ್ ನಮ್ಮ ಹೆಸರು ಕರೆದು ನಾವಿಲ್ಲ ಅಂತಂದರೆ ಮತ್ತೆ ವೆಯ್ಟ್ ಮಾಡಬೇಕಾಗತ್ತೆ ಅಂತ. ಸೊ ಅದಕ್ಕೆ ಅಲ್ಲೇ ಇದ್ದಿದ್ದು ಕೆಫೆಟೇರಿಯಾದಲ್ಲೇ ಸ್ಯಾಂಡ್ವಿಚ್ ತಿನ್ನೋಣ ಅಂತ ಹೋದ್ವಿ. ಬಟ್ ಅಷ್ಟೊತ್ತಿಗೆ ನನ್ನ ಹೆಸರು ಕರೆದ್ರು, ಅದಕ್ಕೆ ವಾಪಸ್ ಬಂದುಬಿಟ್ವಿ. ಸ್ಕ್ಯಾನಿಂಗ್ನ ಮುಗಿಸಿ ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಡಾಕ್ಟರ್ ಹತ್ರ ಹೋಗಿ ರಿಪೋರ್ಟ್ನ ತೋರಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 4:30 5 o'clock ಆಗೋಯಿತು. ಸೊ ಇಬ್ಬರು ಹೋಟೆಲ್ನಲ್ಲೇ ಲಂಚ್ನ ಮುಗಿಸ್ಕೊಂಡ್ವಿ. ನವೀನ್ ಅವ್ರ ಮನೆಗೂ ಮತ್ತು ಹಾಸ್ಪಿಟಲ್ಗೂ ಜಸ್ಟ್ 10 ಮಿನಿಟ್ಸ್ ಅಷ್ಟೇ ಡಿಸ್ಟೆನ್ಸ್ ಇದ್ದಿದ್ದು. ಅವ್ರು ಅಲ್ಲೇ ಉಳ್ಕೊಂಡ್ರು, ನಾನು ಅಮ್ಮ ಕ್ಯಾಬ್ ಮಾಡ್ಕೊಂಡು ಬಂದ್ವಿ. ಇವತ್ತಂತೂ ತುಂಬ ಟಯರ್ಡ್ ಆಗಿತ್ತು, ಕಾಲು ಕೈ ಎಲ್ಲ ಫುಲ್ ಊದ್ಕೊಬಿಟ್ಟಿತ್ತು. ಎಲೋ ಗಾಯ್ಸ್, ನಿನ್ನೆ ಅಂತೂ ನಾನು ಹಾಸ್ಪಿಟಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ 7 o'clock ಆಗೋಯಿತು. ಸೊ ನನಗೂ ಕೂಡ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ, ಮತ್ತು ನನಗೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಕಾಲೆಲ್ಲ ಫುಲ್ ಊದ್ಕೊಂಡಿತ್ತು ಒಂದೇ ಆ ಥರ ಕೂತು. ಇನ್ನೂ ಅದೇ ಥರ ಇದೆ ಕಾಲು, ಇನ್ನೂ ಅದು ಕಮ್ಮಿ ಆಗಿಲ್ಲ. ನಾವು ನಿನ್ನೆ ಮನೆ ಬಿಟ್ಟಾಗ ಮಾರ್ನಿಂಗ್ 8 ಗಂಟೆ ಆಗಿತ್ತು, ಬಟ್ ಮನೆಗೆ ಬರೋಷ್ಟು 7 o'clock ಆಯಿತು. ನಿನ್ನೆನೇ ಅಷ್ಟು ತುಂಬ ಲೇಟ್ ಆಗಿದ್ದು. ಪ್ರತಿ ಸಲ ಹೋದಾಗಲೂ ಕೂಡ ಬೇಗನೆ ಆಗ್ತಿತ್ತು ನಂದು. ನಿನ್ನೆ ಕೂಡ ಅಷ್ಟೇ, ಹಾಸ್ಪಿಟಲಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಬೇಗನೆ ಮುಗೀತು. ಡಾಕ್ಟರ್ ನನಗೆ ಬ್ಲಡ್ ಚೆಕಪ್ ಮತ್ತು ಎಮರ್ಜೆನ್ಸಿ ಸ್ಕ್ಯಾನಿಂಗ್ನ ಬರ್ಕೊಟ್ರು. ಎಮರ್ಜೆನ್ಸಿ ಸ್ಕ್ಯಾನಿಂಗ್ ಅಂದರೆ ಆಲ್ಮೋಸ್ಟ್ ಬೇಗನೆ ಆಗ್ತಿತ್ತು. ಬಟ್ ನಿನ್ನೆ ಮಾತ್ರ ಎಲ್ಲ ಸ್ಕ್ಯಾನಿಂಗ್ ಮಾಡೋ ಹತ್ರ ಡಾಕ್ಟರ್ಸ್ ಎಲ್ಲ ಏನೋ ಎಮರ್ಜೆನ್ಸಿ ಮೀಟಿಂಗ್ ಇತ್ತಂತೆ. ಸೊ ಅವರೆಲ್ಲ ಹೋಗ್ಬಿಟ್ಟಿದ್ರು. ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಆಲ್ಮೋಸ್ಟ್ ಸ್ಕ್ಯಾನಿಂಗಲ್ಲಿ 3 hours ವೆಯ್ಟ್ ಮಾಡಿದ್ವಿ. ಆಮೇಲೆ ರಿಪೋರ್ಟ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬ್ಲಡ್ ಚೆಕಪ್ ಎಲ್ಲ ರಿಪೋರ್ಟ್ನ ಕಲೆಕ್ಟ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ 3:30 ಆಗಿತ್ತು. ಆ ರಿಪೋರ್ಟ್ನ ಡಾಕ್ಟರ್ ಹತ್ರ ತೋರಿಸಿ, ಆ ಡಾಕ್ಟರ್ ನನಗೆ ಅವಾಗ ಒಂದು ಇಂಜೆಕ್ಷನ್ನ ಸಜೆಸ್ಟ್ ಮಾಡಿದ್ರು. ಅದೇನಕ್ಕೆ ಅಂದರೆ ಪ್ರೀಮೆಚ್ಯೂರ್ ಬೇಬಿ ಆಗಬಾರ್ದು ಅಂತ ನನಗೆ ಆ ಇಂಜೆಕ್ಷನ್ನ ಸಜೆಸ್ಟ್ ಮಾಡಿದ್ದು. ನಿನ್ನೆ ಇಂಜೆಕ್ಷನ್ ಮಾಡಿದ್ರು, ಮತ್ತು ಆಫ್ಟರ್ 24 hours ಆದಮೇಲೆ ಇನ್ನೊಂದು ಇಂಜೆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರು. ನಮ್ಮ ಮನೆಗೂ ಹಾಸ್ಪಿಟಲ್ಗೂ ಆಲ್ಮೋಸ್ಟ್ 1 hour ಡಿಸ್ಟೆನ್ಸ್ ಇದೆ, 1 hour ಜರ್ನಿ ಇದೆ. ನನಗೆ ಸುಮ್ಮನೆ ಈ ಟೈಮಲ್ಲಿ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಅಂತ ಡಾಕ್ಟರ್ ಕೂಡ ಹೇಳಿದ್ರು. ನಿಮ್ಮ ಮನೆ ಹತ್ರನೇ ಇಂಜೆಕ್ಷನ್ ತಗೊಳ್ಳಿ, ಇದನ್ನ ಜಸ್ಟ್ ಒಂದು ಇಂಜೆಕ್ಷನ್ ತೊಗೊಳ್ಳೋದು ಅಷ್ಟೇ ಅಲ್ವಾ, ಸೊ ಮನೆ ಹತ್ರ ಯಾವುದಾದ್ರೂ ಹಾಸ್ಪಿಟಲಲ್ಲಿ ತಗೊಳ್ಳಿ ಇಂಜೆಕ್ಷನ್ ಅಂತ ಹೇಳಿದ್ರು. ನಾನು ಅಮ್ಮ ಇವಾಗ ತಾನೇ ಹೋಗಿ ಮಾಡಿಸ್ಕೊಂಡು ಬಂದ್ವಿ ಇಂಜೆಕ್ಷನ್. ಆಲ್ಮೋಸ್ಟ್ ಇವಾಗ 4:30 ಆಗಿದೆ. ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನನಗೇನಕ್ಕೆ ಪ್ರೀಮೆಚ್ಯೂರ್ ಬೇಬಿ ಆಗಬಾರ್ದು ಅಂತ ಇಂಜೆಕ್ಷನ್ ಕೊಟ್ಟರು, ನನಗೇನಕ್ಕೆ ವೀಕ್ಲಿ ಸ್ಕ್ಯಾನಿಂಗ್ ಅಂತ ಹೇಳಿದ್ದಾರೆ ಈ ಟೈಮಲ್ಲಿ, ಪ್ರತಿಯೊಂದು ಕೂಡ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಎಲ್ಲ ರಿಪೋರ್ಟ್ಸ್ನು ಇಲ್ಲೇ ಎಲ್ಲ ಇಟ್ಕೊಂಡಿದ್ದೀನಿ. ನನಗೆ 8ನೇ ಮಂತಲ್ಲೇ ಗ್ರೋತ್ ಸ್ಕ್ಯಾನಿಂಗು ಮತ್ತು ಗ್ಲೂಕೋಸ್ ಟೆಸ್ಟ್ ಎಲ್ಲ ಆಗಿತ್ತು. ಗ್ಲೂಕೋಸ್ ಟೆಸ್ಟ್ ನಾರ್ಮಲ್ ಆಗೇ ಬಂದಿತ್ತು, ಯಾವುದೇ ಥರ ಪ್ರಾಬ್ಲಮ್ಸ್ ಇರಲಿಲ್ಲ. ಶುಗರ್ದು ಕೂಡ ನಾರ್ಮಲ್ ಆಗೇ ಬಂದಿತ್ತು. ಪ್ರತಿ ಸಲ ಅಷ್ಟೇ ಕೂಡ ಬ್ಲಡ್ ಚೆಕಪ್ ಮಾಡಿಸಿದಾಗೆಲ್ಲ ನಾರ್ಮಲ್ ಆಗೇ ಬರ್ತಿತ್ತು, ಮತ್ತು ಪ್ರತಿ ಸಲ ಎವ್ರಿ ಟೈಮ್ ಸ್ಕ್ಯಾನಿಂಗ್ ಮಾಡಿಸಿದಾಗಲೂ ನಾರ್ಮಲ್ ಆಗೇ ಬರ್ತಿತ್ತು. ಯಾವುದೇ ಥರ ಪ್ರಾಬ್ಲಮ್ಸ್ ಏನೂ ಇರಲಿಲ್ಲ ನನಗೆ ಅವಾಗ. ಬಟ್ ನನಗೆ 8ನೇ ಮಂತಲ್ಲಿ ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ ಮಗುದು ಸ್ವಲ್ಪ ವಾಟರ್ ಲೆವೆಲ್ ಕಮ್ಮಿ ಬಂತು. ಬಟ್ ಆ ಥರ ಬರಬಾರ್ದು, ಏನಕ್ಕೆ ಅಂದರೆ ಮಗು ಜಾಸ್ತಿ ವಾಟರಲ್ಲೇ ಇರುತ್ತೆ ಅಲ್ವಾ, ಕಂಪ್ಲೀಟ್ ವಾಟರಲ್ಲೇ ಇರುತ್ತೆ ಮಗು. ವಾಟರ್ ಲೆವೆಲ್ ಕಮ್ಮಿ ಆದಂಗೆ ಮಗುದು ಉಸಿರಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆವಾಗ ಇಮಿಡಿಯೇಟಾಗಿ ಎಮರ್ಜೆನ್ಸಿಯಾಗಿ ಡೆಲಿವರಿ ಹೇಳ್ತಾರೆ ಆ ಟೈಮಲ್ಲಿ. ನನಗೆ ಆವಾಗ 8ನೇ ಮಂತ್ ಫಸ್ಟ್ ವೀಕಲ್ಲಿ ಇದ್ದೆ ನಾನು. ಆವಾಗ ಆಲ್ಮೋಸ್ಟು 31 weeks ಅನ್ಕೋತೀನಿ ನಂಗೆ ಅವಾಗ.
ಅವಾಗೇನಾದರೂ ಎಮರ್ಜೆನ್ಸಿ ಡೆಲಿವರಿ ಹೇಳಿದರೆ ನನಗೆ ಅವಾಗ ಕಂಪ್ಲೀಟ್ ಪ್ರೀಮೆಚ್ಯೂರ್ ಬೇಬಿ ಆಗ್ತಿತ್ತು. ಆ್ಯಂಡ್ ವೇಟ್ ಕೂಡ ಅಷ್ಟೇ ತುಂಬ ಕಮ್ಮಿ ಆಗ್ತಿತ್ತು. ಮತ್ತು ಅವಾಗ NICU ಎಲ್ಲ ಇರ್ತಿದ್ರು. ಅದೊಂದು ತುಂಬ ಟೆನ್ಷನ್ ಆಗೋಯ್ತು ನಂಗೆ ಆ ಟೈಮಲ್ಲಿ. ಡಾಕ್ಟರ್ ಅವಾಗ ಏನೂ ಹೇಳಿಲ್ಲ. ನೋಡೋಣ, 1 ವೀಕ್ ನೋಡೋಣ, ಮತ್ತೆ 1 ವೀಕಿಗೆ ಬಂದು ಸ್ಕ್ಯಾನಿಂಗ್ ಮಾಡಿಸಿ, ಅವಾಗಲೂ ಅದೇ ಥರ ಬಂದರೆ ಇನ್ನೂ ಕಮ್ಮಿ ಆಯಿತು ಅಂದರೆ ಎಮರ್ಜೆನ್ಸಿಯಾಗಿ ಡೆಲಿವರಿ ಮಾಡಿಸೋಣ ಅಂತ ಹೇಳಿದ್ರು. ನನಗೆ ಮೆಡಿಸಿನ್ಸ್ ಬರ್ಕೊಟ್ರು, ಮತ್ತು ಪೌಡ್ರು ಬರ್ಕೊಟ್ರು. ಅದು ವಾಟರ್ಗೆ ಹಾಕೊಂಡು ಕುಡಿಯೋದು. ಬೆಳಗ್ಗೆ ಮತ್ತು ಈವ್ನಿಂಗ್ ತೊಗೋಬೇಕು ಅಂತ ಹೇಳಿದ್ರು. ನಾನು ಎಲ್ಲನೂ ಮಿಸ್ ಮಾಡ್ದೇ ತೊಗೊಂಡೆ, ಕಂಪ್ಲೀಟಾಗಿ ಎಲ್ಲ ಕರೆಕ್ಟಾಗಿ ತೊಗೊಂಡೆ. ಮತ್ತು ನಾನು ಕೂಡ ಅಷ್ಟೇ ಡೈಲಿ 2.5 ಇಂದ ಆಲ್ಮೋಸ್ಟು 3 ಲೀಟರ್ಸ್ ಅಷ್ಟು ವಾಟರ್ ಕುಡಿದೆ. ಮತ್ತು ವಾಟರ್ ಕಂಟೆಂಟ್ ಯಾವ್ದು ಜಾಸ್ತಿ ಇರುತ್ತೆ ಆ ಫ್ರೂಟ್ ಚೆನ್ನಾಗಿ ತಿಂದೆ. ಈಗ ವಾಟರ್ ಮೆಲನ್ ಆಗಿರ್ಬೋದು, ಮಸ್ಕ್ ಮೆಲನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಚೆನ್ನಾಗಿ ತಿಂದೆ. ಇವಾಗ ಲಾಸ್ಟ್ ವೀಕ್ ಸ್ಕ್ಯಾನಿಂಗ್ ಹೋದಾಗ ಎಲ್ಲ ನಾರ್ಮಲ್ ಆಗೇ ಬಂತು. ಆ್ಯಂಡ್ ನೆನ್ನೆ ಕೂಡ ಹೋದಾಗಲೂ ಕೂಡ ಎಲ್ಲ ನಾರ್ಮಲ್ ಆಗೇ ಬಂತು. ಸೊ ಡಾಕ್ಟರ್ ನನಗೆ 34 ವೀಕ್ಸ್ ಇದ್ದೀನಿ ನಾನು ಇವಾಗ. ಸೊ ಡಾಕ್ಟರ್ ನನಗೆ ಇವಾಗ ಇನ್ನು 2 ವೀಕ್ಸ್ ನೋಡೋಣ, ಅಟ್ಲೀಸ್ಟ್ 36 ವೀಕ್ಸ್ ಒಳಗಡೆ ನಿಂಗೆ ಮಗು ಆಗೇ ಆಗುತ್ತೆ, 100% ಡೆಲಿವರಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ನಿಂಗೆ ತುಂಬ ಕಷ್ಟ ಆಗುತ್ತೆ, ಅದ್ರ ಒಳಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೀಕ್ ಏನಾದರೂ ಬಂದುಬಿಟ್ರೆ, ಮಗುದು ವಾಟರ್ ಕಮ್ಮಿ ಇನ್ನೂ ಬಂದರೆ ಇಮಿಡಿಯೇಟಾಗಿ ನಂಗೆ ಡೆಲಿವರಿ ಹೇಳ್ತಾರೆ. ನೋಡಬೇಕು, ನಾನು ಕೂಡ ಅದಕ್ಕೆ ಇವಾಗ ಯಾವ ಥರ ಮೇಂಟೈನ್ ಮಾಡ್ತಿದ್ದೀನಿ ವಾಟರ್ನ, ಅದೇ ಥರ ಕುಡಿಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಸ್ಕ್ಯಾನಿಂಗಲ್ಲಿ ಏನು ಬರುತ್ತೆ ಪ್ರತಿಯೊಂದು ಕಡೆ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ನಂತರನೇ ಯಾರು ಪ್ರೆಗ್ನೆನ್ಸಿ ಜರ್ನಿ ಇರ್ತೀರಾ, ಪ್ಲೀಸ್ ನಂತರ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಈ ವೆದರ್ಗೆ ಚೆನ್ನಾಗಿ ವಾಟರ್ನ ನೀವು ಕುಡೀರಿ. ಆಲ್ಮೋಸ್ಟ್ 2.5 ಇಂದ 3 ಲೀಟರ್ಸ್ ಅಷ್ಟು ವಾಟರ್ನ ಕುಡೀರಿ. ಮತ್ತು ವಾಟರ್ ಕಂಟೆಂಟ್ ಫ್ರೂಟ್ಸ್ ಯಾವುದಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ತಿನ್ನಿ. ಮತ್ತು ಸೊಪ್ಪು, ತರಕಾರಿ, ಪ್ರೋಟೀನ್ ಇರೋಂಥ ಫುಡ್ಸು, ಈಗ ಪನ್ನೀರ್ ಆಗಿರ್ಬೋದು, ಇಲ್ಲಾಂದರೆ ಮೊಟ್ಟೆ. ನಮ್ಮ ಕಡೆ ಎಲ್ಲ ನಮ್ಮಮ್ಮ ಯಾವ ಥರ ಮಾಡಿಬಿಟ್ರಂದ್ರೆ, ಆ ಮೊಟ್ಟೆ ಎಗ್ ವೈಟ್ ಮಾತ್ರ ತಿನ್ನು, ಒಳಗಡೆ ಇರೋದನ್ನ ತಿನ್ಬೇಡ ಅಂತ ಅಂದ್ಬಿಟ್ರು. ಬಟ್ ನೀವು ಆ ಮಿಸ್ಟೇಕ್ನ ಮಾಡಿಬಿಡಿ, ಕಂಪ್ಲೀಟ್ ಎಗ್ನ ಫುಲ್ ತಿನ್ನಿ. ಅದನ್ನಕ್ಕಂದರೆ ಅದರಿಂದನೇ ಪ್ರೋಟೀನ್ ಜಾಸ್ತಿ ಸಿಗೋದು. ಮಗು ವೆಯ್ಟ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಆ ಟೈಮಲ್ಲಿ. ಚೆನ್ನಾಗಿ ತಿನ್ನಿ. ಮತ್ತು ನನಗೆ 7 ಮಂತ್ಸಿಗೆ ನನ್ನ ಸೀಮಂತ ಮಾಡಿ ಕಳಿಸಿದ್ರು. ಏನಕ್ಕೆ ಅಂದರೆ ನನಗೆ ಡಾಕ್ಟರ್ ಫಸ್ಟೇ ನಂಗೆ ಹೇಳಿದರು, ಆಲ್ಮೋಸ್ಟ್ 5-6 ಮಂತ್ಸ್ ಇದ್ದಾಗಲೇ ನಂಗೆ ಡಾಕ್ಟರ್ ಹೇಳಿದರು, ನಿನಗೆ 8.5 ಮಂತ್ಸ್ಗೂ ಡೆಲಿವರಿ ಆಗ್ಬೋದು, ಇಲ್ಲ 9 ಮಂತ್ಸ್ಗೂ ಕೂಡ ಡೆಲಿವರಿ ಆಗ್ಬೋದು, 9 ಮಂತ್ಸ್ ಒಳಗಡೆ ಡೆಲಿವರಿ ಆಗುತ್ತೆ ಅಂತ ನಂಗೆ ಅವಾಗಲೇ ಹೇಳಿಬಿಟ್ಟಿದ್ರು ಡಾಕ್ಟರ್. ನಂಗೆ ಅವಾಗ ನಾರ್ಮಲ್ ಡೆಲಿವರಿ ಅಂತೂ ಆಗೋದೇ ಇಲ್ಲ, 100% ನಿಂಗೆ ಸಿಸರಿಂಗೇ ಆಗೋದು. ಆ್ಯಂಡ್ ನನಗೆ ಮತ್ತೆ ಇವಾಗ ಕೂಡ ಅಷ್ಟೇ, ನಂಗೆ ಯಾವುದೇ ಥರ ವಾಕಿಂಗ್ ಸಜೆಸ್ಟ್ ಮಾಡಿಲ್ಲ, ಯಾವುದೇ ಥರ ಎಕ್ಸಸೈಸ್ ಸಜೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಅವರು. ಕಂಪ್ಲೀಟ್ ಬೆಡ್ ರೆಸ್ಟು, ಯಾವುದೋ ಮನೆ ಕೆಲಸ ಕೂಡ ಮಾಡೋಕ್ಕೆ ಹೋಗಬೇಡಿ, ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಏನಕ್ಕಿರ್ಬೋದು ಆ ಥರ ಹೇಳಿದ್ದು ಪ್ರತಿಯೊಂದು ಕೂಡ ನಾನು ಮುಂದಿನ ವ್ಲಾಗಲ್ಲಿ ಹೇಳ್ಕೊತೀನಿ. ಒಂದು ಸರ್ಪ್ರೈಸ್ ಕೂಡ ಇದೆ ಎಲ್ರಿಗೂ, ಏನಕ್ಕೆ ಆ ಥರ ಇರ್ಬೋದು ಅಂತ. ಪ್ಲೀಸ್ ಗೆಸ್ ಮಾಡಿ ನೋಡಿ, ಯಾರಿಗೆ ಗೆಸ್ಸಿಂಗ್ ಸೆನ್ಸ್ ಯಾವ ಥರ ಇದೆ ಅಂತ ನಾನು ಕೂಡ ತಿಳ್ಕೊತೀನಿ. ನಿಮ್ಮ ಗೆಸ್ಸಿಂಗ್ ಸೆನ್ಸ್ ಯಾವ ಥರ ಇದೆ ನಾನು ತಿಳ್ಕೊತೀನಿ. ಮತ್ತು ನನಗೇನಕ್ಕೆ ಪ್ರೀಮೆಚ್ಯೂರ್ ಬೇಬಿ ಅಂತ ಹೇಳ್ತಿದ್ದಾರೆ, ಆ್ಯಂಡ್ ಮಗುದು ಏನಕ್ಕೆ ವಾಟರ್ ಲೆವೆಲ್ ಕಮ್ಮಿ ಆಯಿತು, ಅದಕ್ಕೂ ಒಂದು ರೀಸನ್ ಇದ್ದೇ ಇರುತ್ತೆ ಅಲ್ವಾ. ಎಲ್ಲ ಕೂಡ ಪ್ರತಿಯೊಂದು ಕೂಡ ನಾನು ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ನೆಕ್ಸ್ಟು ಸ್ಕ್ಯಾನಿಂಗ್ ಹೋದಾಗ, ನೆಕ್ಸ್ಟು ಸ್ಕ್ಯಾನಿಂಗ್ ಯಾವ ಥರ ಬರುತ್ತೆ ನೋಡ್ಕೊಂಡು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೀವು ಕೂಡ ಆದಷ್ಟು ಗೆಸ್ ಮಾಡಿ ಹೇಳಿ ನೋಡೋಣ, ನಿಮ್ಮ ಗೆಸ್ಸಿಂಗ್ ಸೆನ್ಸ್ ಯಾವ ಥರ ಇದೆ ನಾನು ಕೂಡ ಚೆಕ್ ಮಾಡ್ತೀನಿ. ನನಗೆ ವಾಟರ್ ಲೆವೆಲ್ ಎಷ್ಟಿತ್ತು ಅಂದರೆ 8 ಮಂತಲ್ಲಿ 7.8 ಸೆಂಟಿಮೀಟರ್ಸ್ ಅಷ್ಟು ವಾಟರ್ ಲೆವೆಲ್ ಇತ್ತು. ಬಟ್ ನಾರ್ಮಲ್ ಆಗಿ 12 to 14 ಸೆಂಟಿಮೀಟರ್ಸ್ ಮೇಲೆ ಇರಬೇಕು ವಾಟರು. ಬಟ್ ನನಗೆ ತುಂಬ ಕಮ್ಮಿ ಇತ್ತು. ಬಟ್ ಇವಾಗೆಲ್ಲ ನಾರ್ಮಲಾಗಿ ಬಂದಿದೆ. ಇವಾಗೆಲ್ಲ ನಾರ್ಮಲಾಗಿ ಬಂದಿದೆ. ಮಗುದು ವೆಯ್ಟು ಕೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ನಾನೇ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಇವಾಗಲೇ ಮಗುದು ವೆಯ್ಟು 1567 ಗ್ರಾಮ್ಸ್ ಇತ್ತು ಆವಾಗ 8ನೇ ಮಂತಲ್ಲಿ. ಲಾಸ್ಟ್ ವೀಕ್ ಸ್ಕ್ಯಾನಿಂಗ್ ಮಾಡಿಸಿದಾಗ 1860 ಇತ್ತು ಗ್ರಾಮ್ಸು. ನಿನ್ನೆ ಸ್ಕ್ಯಾನಿಂಗ್ ಮಾಡಿಸಿದಾಗ 2177 ಗ್ರಾಮ್ಸ್ ಇದೆ. ವೆಯ್ಟ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಟ್ಲೀಸ್ಟ್ ನಾನು 2 ವೀಕ್ಸ್ ಕಳೆದ್ರೂ 2600-2700 ಗ್ರಾಮ್ಸ್ ಮಕ್ಕಳು ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಅಟ್ಲೀಸ್ಟ್ 2600-2500 ಕ್ರಾಸ್ ಆಯ್ತು ಅಂದರೆ ಅದು ಹೆಲ್ತಿ ಬೇಬಿ ಅಂತ ಕನ್ಸಿಡರ್ ಆಗುತ್ತೆ. ಏನು ಪ್ರಾಬ್ಲಮ್ಸ್ ಏನೂ ಇಲ್ಲ ಅಂತ ಹೇಳಿದ್ದಾರೆ.
ನೆಕ್ಸ್ಟು ಸ್ಕ್ಯಾನಿಂಗಲ್ಲಿ ಎಷ್ಟು ಬರುತ್ತೆ ವೆಯ್ಟು ಪ್ರತಿಯೊಂದು ಕೂಡ ಅಪ್ಡೇಟ್ ಕೊಡ್ತೀನಿ. ಮತ್ತು ನಂದು ಮಗುದು ಹಾರ್ಟ್ ಬೀಟ್ ಬಂದು FHR 136 ಬಂದಿದೆ. ಏನು ಎಲ್ಲ ನಾರ್ಮಲಾಗೇ ಬಂದಿದೆ. ಅದೊಂದು ಬಿಟ್ಟರೆ ವಾಟರ್ದೊಂದು ಪ್ರಾಬ್ಲಮ್ ಬಿಟ್ಟರೆ ಎಲ್ಲ ನಾರ್ಮಲಾಗೇ ಬಂದಿದೆ. ಅಂದರೆ ಪ್ರತಿಯೊಂದು ಸ್ಕ್ಯಾನಿಂಗಲ್ಲೂ ಅಷ್ಟೆಲ್ಲ ನಾರ್ಮಲಾಗೇ ಬರ್ತಿತ್ತು. ಬಟ್ 8ನೇ ಮಂತಲ್ಲಿ ಮಾತ್ರ ಅದೊಂದು ಪ್ರಾಬ್ಲಮ್ ಬಂತಷ್ಟೇ. ಅದು ಹೇಳ್ತೀನಿ ಏನಕ್ಕೆ ಆ ಥರ ಬಂದಿದೆ ಅಂದ್ಬಿಟ್ಟು. ನೀವು ಕೂಡ ಗೆಸ್ ಮಾಡಿ. ಮತ್ತೆ ಇನ್ನು ಏನು ಮಿಸ್ ಮಾಡಿದ್ದೀನಿ, ಮಗುದು ಫೋಟೋ ಸ್ಕ್ಯಾನಿಂಗಲ್ಲಿ ಮಾಡ್ತಾರಲ್ಲ ಫೋಟೋ ಅದಿದೆ. ಅದನ್ನ ತೋರಿಸಿದ್ರೆ ಮೇ ಬಿ ಕಾಪಿರೈಟ್ಸ್ ಆಗೋ ಚಾನ್ಸಸ್ ತುಂಬ ಇದೆ ಅನ್ಕೋತೀನಿ, ಅದು ಬೇಡ. ಇನ್ನು ನನಗೆ 3 ಮಂತ್ಸಲ್ಲಿ ಇದು ನನಗೆ ಫಸ್ಟ್ ಟ್ರಿಮಿಸ್ಟರ್ ಇದ್ದಾಗ ತುಂಬ ವಾಮಿಟ್ ಸೆನ್ಸೇಷನ್ ತುಂಬ ಇತ್ತು. ಯಾವುದೇ ಫುಡ್ನ ನೋಡಿದ್ರೂ ಅಷ್ಟೇ ತುಂಬ ಏನಂದರೆ ನೋಡಿದ್ರೂ ವಾಮಿಟ್ ಆಗ್ತಿತ್ತು, ಸ್ಮೆಲ್ ತೊಗೊಂಡ್ರೂ ಕೂಡ ವಾಮಿಟ್ ಆಗ್ತಿತ್ತು. ಆವಾಗಂತೂ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಮತ್ತು ನಾನು ಸೆಕೆಂಡ್ ಟ್ರಿಮಿಸ್ಟರ್ಗೆ ಬಂದಾಗ ಆರಾಮಾಗಿದ್ದೆ, ಎಲ್ಲ ಫುಡ್ನು ಚೆನ್ನಾಗಿ ತಿಂತಿದ್ದೆ, ಆರಾಮಾಗಿದ್ದೆ. ಟೈಮ್ ಕೂಡ ಆರಾಮಾಗಿ ಸ್ಪೆಂಡ್ ಮಾಡ್ತಿದ್ದೆ. ಆವಾಗ ಯಾವುದೇ ಥರ ಪ್ರಾಬ್ಲಮ್ಸ್ ಏನೂ ಇರಲಿಲ್ಲ. ಬಟ್ ಯಾವಾಗ ಥರ್ಡ್ ಟ್ರಿಮಿಸ್ಟರಿಗೆ ಬಂದೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ. ಇವಾಗ ಕೂಡ ಅಷ್ಟೇ ಮಾತಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಬ್ರೀತಿಂಗ್ ಪ್ರಾಬ್ಲಮ್ ತುಂಬ ಇದೆ. ನಾನು ಮಾತಾಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಕಷ್ಟ ಆಗ್ತಿದೆ ಮಾತಾಡೋಕ್ಕೆ ಅಂದ್ಬಿಟ್ಟು. ಮೇ ಬಿ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಇದು ನಾರ್ಮಲ್ ಆಗಿದ್ದಿದ್ರೆ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತಿದ್ದೆ. ನನಗೂ ತುಂಬ ಆಸೆ ಇದೆ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು. ಸ್ವಲ್ಪ ನಾರ್ಮಲ್ ಆಗಿದ್ದಿದ್ರೆ ಏನೋ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ತಿದ್ದೆ. ಬಟ್ ಈ ಟೈಮಲ್ಲಿ ತುಂಬ ಕಷ್ಟ ಆಗ್ತಿದೆ. ನಾರ್ಮಲಾಗಿ ಒಂದು ಲಾಂಗ್ ಫಾರ್ಮ್ ವೀಡಿಯೋ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಿದೆ. ಮುಂದೆ ಆದಷ್ಟು ಕೊಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ನೀವು ಕೂಡ ಯಾರು ಪ್ರೆಗ್ನೆನ್ಸಿ ಜರ್ನಿಲಿ ಇರ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ. ನಿಮಗೆ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ, ನಿಮ್ಗೆ ಇವಾಗ ಯಾವ ಥರ ಫುಡ್ನ ಇಂಟೇಕ್ ಮಾಡ್ತಿದ್ದೀರಾ, ನೀವೆಷ್ಟು ವಾಟರ್ನ ಕುಡಿತಾ ಇದ್ದೀರಾ, ಪ್ರತಿಯೊಂದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಕಲಿಯೋದಿದ್ರೆ ನಿಮ್ಮಿಂದ ನಾನು ಕೂಡ ಕಲ್ತ್ಕೋತೀನಿ ನಾನು. ಮತ್ತು ಯಾರಿಗೆ ಆಲ್ರೆಡಿ ಮಗು ಆಗಿರುತ್ತೆ ಅವರು ಕೂಡ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನನಗೂ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಯಾರಿಗೆ ಪ್ರೀಮೆಚ್ಯೂರ್ ಬೇಬಿ ಆಗಿದೆ ಕಮೆಂಟ್ ಮಾಡಿ. ನನಗೂ ಕೂಡ ತುಂಬ ಟೆನ್ಷನ್ ಇದೆ. ಇನ್ನು 36 ವೀಕ್ಸ್ವರೆಗೂ ಟೆನ್ಷನ್ ಇರುತ್ತೆ, ಪ್ರೀಮೆಚ್ಯೂರ್ ಆಗಬಾರ್ದು ಅಂತ. ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಪ್ರೀಮೆಚ್ಯೂರ್ ಆಗಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ. ನನಗೂ ಕೂಡ ತುಂಬ ಯೂಸ್ಫುಲ್ ತುಂಬ ಆಗುತ್ತೆ. ಆ್ಯಂಡ್ ನೀವು ಯಾವ ಥರ ಫುಡ್ನ ಇಂಟೇಕ್ ಮಾಡ್ತಿದ್ರಿ ಕಮೆಂಟ್ ಮಾಡಿ. ನಾನು ಕೂಡ ನಂದೇನಾದ್ರು ಮಿಸ್ಟೇಕ್ ಇದ್ದರೆ ನಾನು ಕೂಡ ಸರಿ ಮಾಡ್ಕೊಂಡು ಹೋಗ್ತೀನಿ ಇನ್ಮೇಲಿಂದ. ಆ್ಯಂಡ್ ಗೆಸ್ ಮಾಡೋದು ಮರಿಬೇಡಿ, ಗೆಸ್ ಮಾಡಿ ತಿಳಿಸಿ ನನಗೆ ಏನಕ್ಕೆ ಈ ಥರ ಪ್ರಾಬ್ಲಮ್ಸ್ ಬಂದಿರ್ಬೋದು ಅಂದ್ಬಿಟ್ಟು. ನೋಡ್ತೀನಿ ಯಾರ್ಯಾರು ಗೆಸ್ಸಿಂಗ್ ಸೆನ್ಸ್ ಕರೆಕ್ಟಾಗಿದೆ ಅಂದ್ಬಿಟ್ಟು. ಐ ಥಿಂಕ್ ಇಷ್ಟೇ ಅನ್ಕೋತೀನಿ ಈ ವ್ಲಾಗು. ಪ್ರತಿಯೊಂದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ. ಏನಾದರೂ ಮಿಸ್ ಮಾಡಿದರೆ ಕಮೆಂಟ್ ಮಾಡಿ, ನಾನು ಕೂಡ ತಿಳ್ಕೊತೀನಿ ಅದನ್ನ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಏನಾದರೂ ಮಿಸ್ ಮಾಡಿದರೆ ನಾನು. ಮುಂದಿನ ವ್ಲಾಗಲ್ಲಿ ನಾನು ಏನೇನು ಬಂತು ರಿಪೋರ್ಟ್ಸು ಆ್ಯಂಡ್ ಕಂಪ್ಲೀಟಾಗಿ ಎಲ್ಲ ಇಲ್ಲಿ ತಿಳಿಸ್ತೀನಿ. ಅವಾಗ ನಾನು ಏನಕ್ಕೆ ನನಗೆಲ್ಲ ಪ್ರೀಮೆಚ್ಯೂರ್ ಬೇಬಿ ಅಂತ ಹೇಳಿದ್ರು ಅದೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೋಡೋಣ, ಇಷ್ಟೇ ಅನ್ಕೋತೀನಿ. ಹೋಪ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಕೂಡ ಯೂಸ್ಫುಲ್ ಆಗುತ್ತೆ. ಇನ್ನು ಮುಂದಿನ ವ್ಲಾಗಲ್ಲಿ ಸಿಗೋಣ. ಬೈ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಬೈ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.